ಹಾಯ್ ಆಲ್, ನಾನಿವತ್ತು ನಿಮಗೆಲ್ಲ ಸುವರ್ಣ ಗೆಡ್ಡೆ ಸ್ಟಿಕ್ಸ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಗೆ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು ನೀರನ್ನ. ಆಮೇಲೆ ನಾವು ಕಟ್ ಮಾಡಿರೋವಂಥ ಸುವರ್ಣ ಗೆಡ್ಡೆನ ಹಾಕಬೇಕು. ಅದೊಂದು ಸ್ವಲ್ಪ ಲೈಟಾಗಿ ಬೇಯಿಸ್ಕೋಬೇಕು. ಯಾಕೆ ಅಂದರೆ ಅದು ಒಂಥರ ಕಡ್ತಾ ಬಂದುಬಿಡುತ್ತೆ ಬಾಯಿನಲ್ಲಿ. ಅದನ್ನು ಸರಿಯಾಗಿ ಬೇಯಿಸಿ ಉಪ್ಪು ಹಾಕಿ ನೀರು ಚೆಲ್ಬಿಟ್ಟು ನೀವು ಅದನ್ನು ಯೂಸ್ ಮಾಡ್ಕೋಬೇಕು. ಆಮೇಲೆ ಅದನ್ನು ಮ್ಯಾರಿನೇಟ್ ಮಾಡೋದಕ್ಕೆ 1 ಸ್ಪೂನ್ ಕಡಲೆ ಹಿಟ್ಟು, ಅರಿಶಿನ, ಧನಿಯಾ ಪುಡಿ, ಆಮೇಲೆ ಚಿಲ್ಲಿ ಪೌಡರು, ನಿಂಬೆಹಣ್ಣು, ಆಮೇಲೆ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಅದನ್ನು ಪೇಸ್ಟ್ ಥರ ಮಾಡ್ಕೊಳ್ಳಿ. ಆಮೇಲೆ ಅಲ್ದ ಸ್ವಲ್ಪ ಸುವರ್ಣ ಗೆಡ್ಡೆ ಬೇಯಿಸಿರೋದನ್ನ ನೀರು ಚೆಲ್ಬಿಟ್ಟು, ನೀರೆಲ್ಲ ಫುಲ್ಲು ಡ್ರೈ ಆಗಿರಬೇಕು, ಆ ಥರ ಮಾಡಿಟ್ಕೊಳ್ಳಿ, ಸೋಸಿಟ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಇದು ಮ್ಯಾರಿನೇಟ್ ಮಾಡಾದಮೇಲೆ ಆ ಸುವರ್ಣ ಗೆಡ್ಡೆ ಏನಿರುತ್ತೆ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಟ್ಕೋಬೇಕು. ಒಂದು 10 ಮಿನಿಟ್ಸ್ ಇದನ್ನು ಮಿಕ್ಸ್ ಮಾಡಿಟ್ಕೊಂಡ್ರೆ ಅದು ಚೆನ್ನಾಗಿ ಕೋಟಿಂಗ್ ಇಟ್ಕೊಳ್ಳುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಇಟ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ನೀವು ಅದನ್ನು ಒಂದು ಪ್ಯಾನ್ ಇಟ್ಬಿಟ್ಟು ಇದಕ್ಕೆ ಬೆಸ್ಟು ನಾನ್ ಸ್ಟಿಕ್ ಇಟ್ಕೋಬೇಕು. ನಾನ್ ಸ್ಟಿಕ್ ಇಟ್ಕೊಂಡ್ರೆ ಅದು ಕಚ್ಕೊಳ್ಳಲ್ಲ, ಮತ್ತು ಮಸಾಲೆ ಏನು ನಾವು ಮ್ಯಾರಿನೇಟ್ ಮಾಡಿಟ್ಟಿರ್ತೀವಿ ಅದನ್ನು ಕೂಡ ಬಿಟ್ಕೊಳ್ಳಲ್ಲ. ಸೊ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ, ಸ್ವಲ್ಪ ಕರಿಬೇವು ಫಸ್ಟೇ ಹಾಕಿರ್ತೀವಿ. ಸೊ ಸಾಸಿವೆ ಹಾಕಿ, ಸಾಸಿವೆ ಎಲ್ಲ ಚಿಟಪಟ ಅಂತೇಳಿ ಆರಿಸಿದ್ಮೇಲೆ ಈ ಮ್ಯಾರಿನೇಟ್ ಮಾಡಿರೋದೇನಿರುತ್ತೆ ಅದನ್ನು ತೆಗೆದು ಅದರೊಳಗಡೆ ಹಾಕಿ ಚೆನ್ನಾಗಿ ಲೋ ಫ್ಲೇಮ್ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಅದು ನಿಮಗೇನಾದರೂ ಸ್ವಲ್ಪ ಕ್ರಿಸ್ಪಿ ಬೇಡ ಅಂದರೆ ಬೇಗನೆ ಅದನ್ನು ಫ್ರೈ ಮಾಡಿ ಎತ್ಕೊಬಿಡಿ. ಕ್ರಿಸ್ಪಿಯಾಗಿ ಬೇಕು, ಸಾಸ್ ಜೊತೆ ಎಲ್ಲ ತಿನ್ಬೋದು, ಮಕ್ಳಿಗೂ ಕೂಡ ಕೊಡ್ಬೋದು ಸಾಸ್ ಜೊತೆ. ಸೊ ನನ್ನ ಮಗಳಂತೂ ಈ ಥರ ಆಲೂ ಫ್ರೈ ಮತ್ತು ಈ ಸುವರ್ಣ ಗೆಡ್ಡೆ ಫ್ರೈ, ಆಮೇಲೆ ರಾ ಬನಾನಾ ಬರುತ್ತಲ್ಲ ಆ ಫ್ರೈ ಎಲ್ಲನೂ ತುಂಬಾ ಇಷ್ಟಪಟ್ಟು ತಿಂತಾಳೆ. ಅದಕ್ಕೋಸ್ಕರ ನಾನು ಪಲ್ಯ ಮಾಡೋದಕ್ಕಿಂತ ಈ ಥರ ಮಾಡಿಕೊಡ್ತೀನಿ ಮಗುಗೋಸ್ಕರ. ಮತ್ತು ಇದು ತುಂಬಾ ಒಳ್ಳೆಯದು. ಯಾರ್ಯಾರು ತಿನ್ನಲ್ಲ ಇದನ್ನು ಮಾಡಿ ತಿಂದು ನೋಡಿ ಒಂದ್ಸಲಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಥ್ಯಾಂಕ್ ಯು.